ನಮ್ ಜೀವನ ಅಕೌಂಟ್ಗೆ 1 ಕೋಟಿ ಬತ್ತು. ತೀಗ ಮಗ ತೊಳೆದೆ ನಮ್ ಶಿಷ್ಯನ ಮನೆ ತಗ ಹೋದೆ. ನಮ್ ಶಿಷ್ಯನ ತಕೊಂಡು ಕನಕಪುರ 2 ರೌಂಡ್ ಹಿಡ್ಕೊಂಡು ಹೋದ ಶಿಸ್ತ ನಮ್ಮ ಅಡ್ಡಕ್ಕೆ. ಅಲ್ಲೋಗಿ ನೋಡ್ತೀನಿ ನಮ್ ಭಯ್ಯ ಲೋಟ ತೊಳಿತಾವ್ರೆ. ನಾನು 90 ಅವನು 90 ಶಿಸ್ತಾಗಿ ಕುಡ್ಕೊಂಡು ಆಯ್ತು. ಆಮೇಲೆ ಕಸ್ಟಮರ್ ನೋಡಿದ್ರೆ ಒಬ್ರು ಕೈಗೆ ಸಿಗ್ತಾ ಇಲ್ಲ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಟ್ಪಟ್ನ ನೋಡಿದ್ರೆ. ಅದಾದ್ಮೇಲೆ ನಾನು ನಮ್ಮ ಶಿಷ್ಯ ಆಫೀಸ್ ಕಡೆಗೆ ಹೋದ. ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು 4-5 ದಿವಸದಿಂದ ಇವನ್ ಅಕೌಂಟಲ್ಲಿ ದುಡ್ಡು ಎತ್ಕೊಳ್ಳೋಕೆ ಆಯ್ತಿರಲಿಲ್ಲ. ಅದಕ್ಕೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎತ್ಕೊಂಡು ಶಿಸ್ತ ಕರ್ನಾಟಕ ಬ್ಯಾಂಕ್ ಕಡೆ ಹೋದೋ. ನಾವ್ ಅಕೌಂಟ್ ಲಾಕ್ ಆಗದೆ ಅನ್ಕೊಂಡು ಹೋದ್ರೆ ಅವ್ರು ಫ್ರೀಸೇ ಮಾಡ್ಬಿಟ್ಟವ್ರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅನ್ಫ್ರೀಸ್ ಮಾಡಿ ಅನ್ಬಿಟ್ಟು ಒಂದು ಲೆಟ್ರ್ ಕೊಟ್ಬಿಟ್ಟು ಶಿಸ್ತಾಗಿ ಬಂದೋ. ಮಾವಿನಕಾಯಿ ಹೆಣ್ಣು ಮಾಡೋಕ್ಕೆ ಸ್ವಲ್ಪ ಔಷಧಿ ತಗೋಬೇಕಾಯ್ತು. ಅದನ್ನ ತಗೊಂಡು ಶಿಸ್ತಾಗಿ ಮನೆ ಕಡೆಗೆ ಬರೋದಕ್ಕೆ 1:30. ಯೋ ಯಪ್ಪ ಟೈಮ್ ಅಂತೂ ರಾಕೆಟು. ತಿಗ ಮಗ ತೊಳ್ಕೊಂಡು ಶಿಸ್ತಾಗಿ ನಾಷ್ಟ ಮಾಡೋಣ ಅಂತ ಬಂದು ಕೂತ್ಕೊಂಡೆ. ಅಲ್ಲಿ ನಾಷ್ಟ ನೋಡಿದ್ರೆ ಪೊಂಗಲು. ಲ್ಯಾಟ್ರಿ ತಂದಿರೋ ಔಷಧಿನ ಮಾವಿನಕಾಯಿಗೆ ಮಡಗ್ದೋ. ಅದಾದ್ಮೇಲೆ ನಮ್ಮ ತೋಟದ ಕಡೆಗೆ ಹೊರಟೆ. ಹೋದಂಗೆ ಒಂದು ಕಾಯಿ ಸಿಕ್ತು ನನಗಂತೂ. ಆ ಕಾಯಿನ ಮನೆ ಕೊಟ್ಬಿಟ್ಟು ಶಿಸ್ತಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ನಮ್ಮ ಶಿಷ್ಯ ಹೊರಟೋ. ಆ ಊರ್ ತಕ್ಕನಾಗೆ ರೋಡ್ ಅದೇ, ಬೆಟ್ಟಳ್ಳಿ ಅಂತ ಊರ ಹೆಸರು. ಫುಲ್ಲು ಬೆಟ್ಟನೆ. ಬೆಟ್ಟಳ್ಳಿ ಏನೋ ಸಿಕ್ತು, ಆದ್ರೆ ಕಸ್ಟಮರೇ ಸಿಗ್ಲಿಲ್ಲ. ಬರ್ಬೇಕಾರಂತೂ ಸಿಕ್ಕಾಪಟ್ಟೆ ಮಳೆ ಅಂತ ಆಯ್ನಾಕ್ಯೋ ಇಂದು. ತಿರ್ಗಾ ನಮ್ಮ ಅಡ್ಡದ ಕಡೆಗೆ ಬಂದ. ಅಲ್ಲೊಂದ್ 90 ಜೊತೆಗೆ ಒಂದ್ ಸೈಡ್ಸು ತಿನ್ಕೊಂಡ್ ಶಿಸ್ತಾಗ ಆರಾವಳಿ ಕಡೆಗೆ ಹೊರಟೋ. ಸಳಿ ಮಾತ್ರ ಸರಿಯಾಗಿ ಡೆಂಗ್ತಾಯ್ತು. ಕೆಲ್ಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದೆ. ಟೈಮ್ ನೋಡಿದ್ರೆ 9 ಗಂಟೆ. ಒಂದ್ ಮಂಕ್ರಿ ಮೇವ ತಿನ್ಕೊಂಡು ಶಿಸ್ತಾಗಿ ಮನಿ ಕಂಡೆ. ಇವತ್ತಿನ ಮೆನಿಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಫಾಲೋ ಮಾಡ್ಕೊಬಿಡು ಇರ್ಲಿ.